ಕಳೆದ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಮದ್ಯಪಾನದ ವ್ಯಸನಿಯಾಗಿ ತನ್ನ ಜೀವನವನ್ನು ಅಸ್ತವ್ಯಸ್ತವಾಗಿ ನಡೆಸುತ್ತಿದ್ದ. ಒಂದೊತ್ತು ಊಟಕ್ಕೂ ಕೂಡ ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿ ಹೀನಾಯವಾದ ಜೀವನ ನಡೆಸುತ್ತಿದ್ದ. ಅವನಿಗೆ ಧರ್ಮ, ಭಕ್ತಿ, ಪುಣ್ಯ, ಪಾಪ ಇವುಗಳ ಅರ್ಥವೂ ಗೊತ್ತಿರಲಿಲ್ಲ. ಒಮ್ಮೆ ಶಿವರಾತ್ರಿಯಂದು ಭಾರೀ ಹಸಿವಿನಿಂದ ಬಳಲುತ್ತಾ ಒಂದು ಶಿವಾಲಯದ ಬಳಿ ಹೋದ. ಅಲ್ಲಿ ಜನರು ಶಿವನ ಆರಾಧನೆ ಮಾಡುತ್ತಾ ಭಕ್ತಿಯಲ್ಲಿ ಮುಳುಗಿದ್ದರು. ಆತ ಶಿವನ ಬಗ್ಗೆ ಏನೂ ಅರಿಯದೆ ಕೇವಲ ತನ್ನ ಹಸಿವನ್ನು ತಣಿಸಲು ದೇಗುಲದ ಸಮೀಪವೇ ಉಳಿದುಕೊಂಡ. ಆದ್ರೆ ಏನಾಯ್ತೋ ಏನೋ ಗೊತ್ತಿಲ್ಲ, ಅವನ ಮನಸ್ಸಿನಲ್ಲಿ ಭಕ್ತಿಯ ಭಾವನೆ ಮೂಡಿ ನಾನು ಶಿವನಿಗೆ ಏನಾದ್ರೂ ಅರ್ಪಿಸಬೇಕೆಂದು ಆಲೋಚಿಸಿ ತಕ್ಷಣವೇ ಒಂದು ದೀಪ ಬೆಳಗಿಸಿದ. ಇಲ್ಲಿ ಅಸಲಿ ಮಹಿಮೆ ಆರಂಭವಾಯಿತು. ಆತ ಏನು ನಿರೀಕ್ಷಿಸದೆ ಮಾಡಿದ ಆ ಪುಟ್ಟ ಕಾಯಕ ಶಿವನಿಗೆ ಅತಿ ಪ್ರಿಯವಾಗಿ ತಕ್ಷಣ ಆತನ ಭಕ್ತಿಯನ್ನು ಅನುಗ್ರಹಿಸಿದನು. ಒಂದೊತ್ತು ಊಟಕ್ಕಾಗಿ ಪರದಾಡುತ್ತಿದ್ದ ಮನುಷ್ಯ ಮುಂದಿನ ಜನ್ಮದಲ್ಲಿ ಶ್ರೀಮಂತ ಕುಬೇರನಾಗಿ ಜನ್ಮ ತಾಳಿದ. ಶಿವರಾತ್ರಿ ಅಂದ್ರೆ ಸಾಮಾನ್ಯ ದಿನವಲ್ಲ, ಇದು ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸುವ ಪರಮಾವಧಿ. ಈ ದಿನ ನಾವು ನಮ್ಮ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಶಿವನು ನಮ್ಮ ಎಲ್ಲಾ ಕಷ್ಟಗಳನ್ನು ನೀಗಿಸಿ ನಮ್ಮ ಇಚ್ಛೆಗಳನ್ನು ಪೂರೈಸುತ್ತಾನೆ. ಈ ವಿಶೇಷ ದಿನದ ನಿಮಿತ್ತ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳಕು ಮೂಡಲಿ, ಸುಖ ಶಾಂತಿ ನೆಲೆಸಲಿ, ಶಿವನ ಕೃಪೆ ನಿಮ್ಮ ಮನೆಯ ಮೇಲಿದ್ದು ನೀವು ಮನಸಾರೆ ಕೇಳಿದ ದೈವಿಕ ಆಸೆಗಳು ಈಡೇರಲಿ. ಹರ ಹರ ಮಹಾದೇವ.